ವೀಕ್ಷಕರ ನಮಸ್ಕಾರ. ನಾನು ಮಂಜುನಾಥ್ ತೋಟಗೇರ್. ವಿಶೇಷವಾಗಿ ಈ ಒಂದು ವಿಡಿಯೋ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ ತಮಗೆ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಹಿರಿಯ ವಕೀಲರು, ಸಾಹಿತಿಗಳಾಗಿರ್ತಕ್ಕಂಥ, ಗುರುಗಳಾಗಿರ್ತಕ್ಕಂಥ ಶ್ರೀ ವಿಜಯ ಅಮೃತರಾಜ್ ಅವರು ಬರೆದಿರ್ತಕ್ಕಂಥ ಒಂದು 4-5 ಲೈನ್ ಓದಿ ಈ ವಿಡಿಯೋ ಪ್ರಾರಂಭ ಮಾಡೋಣ. ಅಕ್ಕಪಕ್ಕದವರನ್ನು ನೋಡಿ ಕಲಿಯಬೇಕು ತಮ್ಮ. 4 ಜನಗಳು ಚಂದ ಬದುಕಿದ್ರೆ ನಾವು ಬದುಕ್ತೀವೋ ತಮ್ಮ. ನಾವು ಚಲೋ ಇದ್ರೆ ನಮ್ಮ ಕುಟುಂಬ ಮಾತ್ರ ಚೆಂದಾಗಿರುತ್ತೋ ಅಷ್ಟೇ. ಆದ್ರೆ ನಮ್ಮ ಇಡೀ ಸಮಾಜ ಚಂದ ಇತ್ತಂದ್ರೆ ನೋಡು ಎಲ್ಲಾರ ಕುಟುಂಬನೂ ಚೆಂದಾಗಿರ್ತವೋ ತಮ್ಮ. ಅಂದ್ರೆ ಏನಂತಂದ್ರೆ, ಈ ಸಮಾಜದಾಗ ಮರ್ಯಾದೆ ಬರ್ಬೇಕಂದ್ರೆ ನಮ್ಮ ಸಮಾಜಕ್ಕೆ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಹಿರಿಯರನ್ನ ಗೌರವಿಸಲೇಬೇಕು ತಮ್ಮ. ಅವ್ರು ಹೇಳಿರ್ತಕ್ಕಂಥ 1-2 ಲೈನ್ಗಳು ನಿಮ್ಗೆ ಹೇಳಿದ್ದೀನಿ. ಕೊಪ್ಪಳ ಅಂತ ಬಂದ ತಕ್ಷಣ ನಾನೊಂದು ಮಾತು ಹೇಳ್ತೀನಿ. ಆಗಿನ್ನೂ ಕನ್ನಡ ಚಿತ್ರರಂಗದ ಖ್ಯಾತ ಹೊರನಟ ಡಾಕ್ಟರ್ ರಾಜ್ಕುಮಾರ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಅವರ ಸಂಘ ಉದ್ಘಾಟನೆ ಆಗಿತ್ತು ಅನ್ಕೊಳ್ಳೋಣ, ಒಂದು 70ರಿಂದ 80ರ ದಶಕ ಅಂತ. ಆಗಿನ ಸಂದರ್ಭ ಅಂದ್ರೆ 1980ರ ದಶಕದಲ್ಲಿ ಕಿತ್ತೂರು ಚೆನ್ನಮ್ಮನ ವೃತ್ತ ನಿರ್ಮಾಣ ಆಯಿತು. ಸೊ ಆ ವೃತ್ತವನ್ನ ಅತಿ ಉತ್ಸುಕತೆಯಿಂದ ನಿರ್ಮಿಸಿದವರು ಬೇರೆ ಯಾರಲ್ಲ, ಅವರೇ ಈ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು. ಕೆಲವರ ಹೆಸರು ಹೇಳ್ತೀನಿ: ಕೌಸಿದ್ದಪ್ಪ ಹೂಗಾರ್, ರುದ್ರಗೌಡ ಪಾಟೀಲ್ರು, ಕೊಟ್ರ ಶಂಕರುವಿನ, ಹಾಗೂ ಇನ್ನಿತರ ಸಾಕಷ್ಟು ಆಗಿನ ಕಾಲದ ಯುವಕರು ಮಾಡಿದ್ದು. ಅದರಿಂದ ಆ ವೃತ್ತ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಅಂತ ಕರೆಯಲ್ಪಟ್ಟಿದೆ. ಈಗಿನ ಪೀಳಿಗೆಯವರು ಸಹ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಅಂತ ಕರೀತಾರೆ. 70ರಿಂದ 80ರ ದಶಕದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಸೇರಿದವರಾದ ಈ ಹಿರಿಯರು ಸಣ್ಣ ಪುಟ್ಟ ಸಭೆಗಳನ್ನ ಮಾಡುವ ಮುಖಾಂತರ ಸಮಾಜವನ್ನು ಒಗ್ಗೂಡಿಸುವ ಮುಖಾಂತರ ಕೊಪ್ಪಳದಲ್ಲಿ ಪಂಚಮಸಾಲಿ ಸಮಾಜ ಹುಟ್ಟಾಕ್ತಾರೆ. ವಿಚಾರ ಹೇಳ್ತೀನಿ. ಶ್ರೀ ಮಹದೇವಪ್ಪ ಹಂಚಿನಾಳ್ ಅವರು, ಶ್ರೀ BM ಹನುಮನಾಳ್ ಅವರು, ಶ್ರೀ MA ದೇಸಾಯಿ ಅವರು, ಈ ಹಿರಿಯರಿಂದ ಪ್ರೇರಣೆಗೊಂಡ ಸಮಾಜ ಒಂದು 100 ಮನೆಗಳಷ್ಟೇ ಕಾಣಸಿಗ್ತಾ ಇದ್ವು ಕೊಪ್ಪಳದಲ್ಲಿ. ಆದ್ರೆ ಇಂದು ಕೊಪ್ಪಳ ನಗರವನ್ನೇ ಆಯ್ಕೆ ಮಾಡಿಕೊಂಡ್ರೆ ಲಕ್ಷಾಂತರ ಮನೆಗಳಿದ್ದಾವೆ. ಅಷ್ಟೇ ಯಾಕೆ, ರಾಜ್ಯ ಮತ್ತು ದೇಶವನ್ನ ಪ್ರತಿನಿಧಿಸುವ ರಾಜಕಾರಣಿಗಳು ಸಹ ಗುರುತಿಸಿಕೊಂಡಿದ್ದು ಇದೇ ಸಮಾಜದವರೇ. ಹೇಳೋದಕ್ಕೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಬಹುದೊಡ್ಡ ಸಮಾಜ ಎಂದು ಬಿಂಬಿಸಿಕೊಂಡಿರ್ತಕ್ಕಂಥ ಲಿಂಗಾಯತ ಪಂಚಮಸಾಲಿ ಸಮಾಜದಲ್ಲಿ ಅಂದು ವಿಜೃಂಭಣೆಯಿಂದ ಆಚರಿಸಲು ಹಾಗೂ ಒಂದೆಡೆ ಸೇರಲು ಶ್ರೀಮತಿ ಕಿತ್ತೂರು ರಾಣಿ ಚೆನ್ನಮ್ಮನವರ ವೃತ್ತವು ಗಮನಕ್ಕೆ ಬಂದಿತ್ತು ಅಂದ್ರೆ ಆ ಸಮಾಜಕ್ಕೆ. ಸೊ ಅಂದಿನಿಂದ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಪಂಚಮಸಾಲಿ ಸಮಾಜದವರೆಲ್ಲರೂ ಸೇರಿ ಅಕ್ಟೋಬರ್ 23ರಂದು ಪಂಚಮಸಾಲಿ ಸಮಾಜದವರೆಲ್ಲ ಅಲ್ಲಿ ಸೇರಿ ಸರ್ಕಾರಿ ಸ್ಥಳದಾಗಿರ್ತಕ್ಕಂಥ ಚೆನ್ನಮ್ಮನ ವೃತ್ತವನ್ನ ಸಂಪೂರ್ಣವಾಗಿ ಸಮಾಜದವರು ಸೇರಿ ಆಚರಣೆ ಮಾಡ್ತಾರೆ, ಜಯಂತಿಯನ್ನ, ಇನ್ನಿತರ ಕಾರ್ಯಕ್ರಮಗಳನ್ನ. ಆದ್ರೆ ಈಗ ವಿಷಯಕ್ಕೆ ಬರ್ತೀನಿ. ನಮ್ಮ ಕೊಪ್ಪಳ ಜಿಲ್ಲೆಯಾಗಿ 27 ವರ್ಷಗಳು ಗತಿಸಿದ್ವು. ಅದರಲ್ಲೂ ಈ ಚೆನ್ನಮ್ಮನ ವೃತ್ತ ನಿರ್ಮಾಣಗೊಂಡು 3-4 ದಶಕಗಳಾದವು. ಆದ್ರೆ ಇಲ್ಲಿ ಕೊಪ್ಪಳದಿಂದ ಹತ್ತಿರ ಇರುವ ಅತಿ ಹೆಚ್ಚು ಪಂಚಮಸಾಲಿ ಸಮಾಜವನ್ನು ಹೊಂದಿರುವ ಓಜನಹಳ್ಳಿ ಗ್ರಾಮದಲ್ಲಿ ಚೆನ್ನಮ್ಮನ ವೃತ್ತ ನಿರ್ಮಾಣ ಆಯಿತು. ಒಂದು ರಾಜ್ಯದ ಪಂಚಮಸಾಲಿ ನಾಯಕರುಗಳು ಅಲ್ಲಿ ಆಗಮಿಸಿ ವಿಜೃಂಭಣೆ ಆಚರಿಸಿದ್ರು, ಹಬ್ಬ ಮಾಡಿದ್ರು. ಅವತ್ತು ವಿಪರ್ಯಾಸ ಅಂದ್ರೆ ನಮ್ಮ ಕೊಪ್ಪಳ ನಗರದಲ್ಲಿ ಇದುವರೆಗೂ ಚೆನ್ನಮ್ಮನ ಮೂರ್ತಿ ಆಗ್ಲಿ, ಸ್ವಚ್ಛ ಹಾಗೂ ಆಕರ್ಷಿತ ಒಂದು ವೃತ್ತವೂ ಕಾಣಿಸಿರ್ಲಿಲ್ಲ. ಯಾಕೆ? ಬನ್ನಿ ಇದ್ರ ಬಗ್ಗೆ ಅಲ್ಲಿ ವಾಸವಿರ್ತಕ್ಕಂಥ ಹಿರಿಯರೊಬ್ರು ಅಂದ್ರೆ ಪತ್ರಪ್ಪ ಪಲ್ಯದವರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾರೆ. ಒಂದ್ಸಲ ಕೇಳ್ಕೊಂಡು. ಇದಕ್ಕೆ ಪ್ಲೇಸ್ ಇಲ್ಲಾರ್ದಕ್ಕ ಯಾರು ಇದ್ರ ಬಗ್ಗೆ ಮನಸ್ಸು ಮಾಡ್ಲಿಲ್ಲ, ಅದಕ್ಕೆ ಒಬ್ರು ಒಗ್ಗಟ್ಟುಕೊಳ್ಳಿಲ್ಲ. ಯಾಕಂದ್ರೆ ಸರ್ಕಲ್ ಮಾಡೋಕಪ್ಪ ಅಂದ್ರೆ ಮಿನಿಮಮ್ ಒಂದ್ ಸರ್ಕಲ್ ಮಾಡ್ಯಪ್ಪ ಮಿನಿಮಮ್ 75 ಫೀಟ್ ಸರೌಂಡಿಂಗ್ 75 ಫೀಟ್ ಜಾಗ ಬೇಕು. 75 ಫೀಟ್ ನಾವ್ ಹೆಂಗ್ ಅಳತೆ ಮಾಡೋದು? ಯಾಕಂದ್ರೆ ಸುತ್ತರ ಇರುವ 4 ಕ್ರಾಸ್ಗೆ 4 ಮೂಲಿ 4 ಮನೆ ಅದಾವ. ಅವ್ರ ಪರಿಸ್ಥಿತಿ ಅಷ್ಟು ಕಷ್ಟ ಇದೆ. ಅದನ್ನ ನಾವೇನ ಮಾಡ್ಬೇಕಪ್ಪ, ಅವ್ರ ಹೊಟ್ಟೆ ಮಾಡ್ಬಿಟ್ಟು ನಾವ್ ಸರ್ಕಲ್ ಮಾಡೋದು ಅಂತ ಹೇಳಿ ಈ ವಿಷಯನ ಎಲ್ಲರಿಗೂ ಗೊತ್ತಿದೆ. ಈ ಜನಪ್ರತಿನಿಧಿಗಳಿಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಆಮೇಲೆ ಜನಪ್ರತಿನಿಧಿಗಳು ಇದಕ್ಕೆ ಬಹಳ ಪ್ರಯತ್ನ ಮಾಡ್ಯಾರ. ಮಾನ್ಯ ಮಾಜಿ ಸಂಸದರು, ಆಮೇಲೆ ಈ ಇರ್ತಕ್ಕಂಥ ಶಾಸಕರಾಗಲಿ ಸಂಸದರಾಗಲಿ ಇವು ಅವ್ರಿಗೆ ಕೇಳಿದೆ, ಅವ್ರ ಕಿವಿ ಮೇಲೆ ಇಟ್ಟಿದೆ. ನೋಡೋಣ ಮಾಡೋಣ ಅಂತ ಅಂದ್ಬಿಟ್ಟು ಈ ಪ್ಲೇಸ್ ಇಲ್ಲಾರಕ್ಕ ಕೈ ಬಿಟ್ರ ಹೊರತಾಗಿ ಇದು ಬೇರೆ ಉದ್ದೇಶ ಏನಿಲ್ಲ. ಈ ಸಮಾಜದ ಬಗ್ಗೆ ಕಳಕಳಿ ಅವ್ರಿಗಿದ್ದಷ್ಟು ಕಳಕಳಿ ಯಾರಿಗೆ ಈಗಿನವ್ರಿಗಿಲ್ಲ. ಇಲ್ಲ, ಅವ್ರ ಏನಂತಂದ್ರ ಪಂಚಮಸಾಲಿ ಸಮಾಜ ಗುರುತಿಸಿಕೊಟ್ಟಾರ ಅವರು. ಅವ್ರ 3 ಜನ ನಮ್ಮ ಪಂಚಮಸಾಲಿ ಸಮಾಜದಲ್ಲಿ 5 ಜನಕ್ಕ ಗುರುತಿಸ್ಕೊಂಡಾರ ಅವರು. ಈಗ ಅದು ತದನಂತರ ಹುಡುಕಿದವರು ಬರ್ತಾರೆ, ಎಲ್ಲರೂ ಬರ್ತಾರೆ. ನಾಳೆ ಅಕ್ಟೋಬರ್ 23ಕ್ಕೆ ಬರ್ತಾರ, ಇದೇ ಸ್ಥಳ ಬರ್ತಾರ, ಇಲ್ಲೇ ಉದ್ಘಾಟನೆ ಮಾಡ್ತಾರ, ಗಾರ್ಲ್ಯಾಂಡ್ ಮಾಡ್ತಾರ, ವಿಶ್ ಮಾಡಿ ಪಟಾಕ್ಷಿ ಹಚ್ಚಿ ಹೋಗ್ಬಿಡ್ತಾರ. ಮತ್ತೆ ಬರೋದು ಮತ್ತೆ ನೆಕ್ಸ್ಟ್ ಮುಂದಿನ ವರ್ಷ ಅಕ್ಟೋಬರ್ 23ಕ್ಕೆ. ಲಾಸ್ಟ್ ಟೈಮ್ ಬಂದ್ಬಿಟ್ನಾಗ ಇದೇ ನಮ್ಮ ಮಾಜಿ ಸಂಸದರು ಸಂಗಣ್ಣವ್ರು ಪ್ರಯತ್ನ ಮಾಡಿದ್ರು ಈ ಜಗದ ಬಗ್ಗೆ ಇಲ್ಲಿ ಮಾಡೋಣ ಅಂತಂದೇಳಿ.
ಸ್ವಲ್ಪ ತಕರಾರು ಬಂದಕ್ಕ ಅವ್ರಿಗೆ ಕೈ ಬಿಟ್ಟು ಅವ್ರ ವೈಯಕ್ತಿಕ ಜಗದ ತಕರಾರು ಇದ್ದ ಪ್ರಯುಕ್ತ ತಕರಾರು ಇದಕ್ಕೆ ಅವ್ರು ಕೈ ಬಿಟ್ಬಿಟ್ಟಿಲ್ಲ. ಹೈವೇ ಪಕ್ಕದಾಗ ಅಲ್ಲಿ ಒಂದು ಕಾರ್ನರ್ ಪ್ಲಾಟ್ ಐತಿ, ಕಾರ್ನರ್ ಜಾಗ ಸರ್ಕಾರಿ ಜಾಗ ಅದು, ಅಲ್ಲಿ ಮಾಡೋಣ ಮಾತು ಅವ್ರು ಹೇಳಿದ್ರು. ಅದಕ್ಕೆ ನಮ್ಮ ಸಮಾಜ ಅವ್ರು ಯಾರು ಒಪ್ಪಲಿಲ್ಲ, ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ. ಇಷ್ಟೊತ್ತು ಕೇಳಿದ್ರಲ್ಲ, ಅವ್ರ ಮಾತುಗಳಿಂದಲೇ ಅರ್ಥ ಆಗುತ್ತೆ ಅನ್ಸುತ್ತೆ. ಸಮಾಜದಲ್ಲಿ ಇದುವರೆಗೂ ಒಗ್ಗಟ್ಟಿನ ಕೊರತೆ ಇರುವುದರಿಂದ ಚೆನ್ನಮ್ಮನ ಒಂದು ಮೂರ್ತಿ ಅಥವಾ ಒಂದು ಸರಿಯಾದ ವೃತ್ತ ಪ್ರತಿಷ್ಠಾಪನೆ ಮಾಡುವುದು ಎಷ್ಟೊಂದು ದುಸ್ತರ ಆಗಿದೆ ಅಂತ ಹೇಳಿ ಹೋಗ್ಲಿ ಬಿಡಿ. ಒಂದು ಕಡೆ ಹೇಳ್ಬೇಕಂತಂದ್ರೆ ಚೆನ್ನಮ್ಮ ಪಂಚಮಸಾಲಿ ಸೊತ್ತಲ್ಲ, ಅವರು ಭಾರತ ದೇಶದ ಬೆಳ್ಳಿ ಚುಕ್ಕಿ ಎಂದು ಖ್ಯಾತಿ ಪಡೆದಿರತಕ್ಕಂಥ ಅಮ್ಮನವರು ಬ್ರಿಟಿಷ್ ವಿರುದ್ಧ ಹೋರಾಡಿದ ಏಕೈಕ ಮೊದಲ ಮಹಿಳೆ ಅಂತ ಹೇಳಕ್ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಅಷ್ಟಕ್ಕೂ ಲಕ್ಷ ಜನರನ್ನು ಹೊಂದಿರೋ ಈ ಸಮಾಜ ಒಬ್ಬರ ಮನೆಯಿಂದ ಒಂದೊಂದು ರೂಪಾಯಿ ಕಲೆ ಹಾಕಿದ್ರೆ ಸಾಕು, ಕೊಪ್ಪಳದಲ್ಲಿ ಒಳ್ಳೆಯ ಸ್ಥಳವನ್ನ ಗುರುತಿಸಿ ಅದೇ ಸ್ಥಳದಲ್ಲಿ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೋದಲ್ವಾ? ಒಂದ್ ಸಣ್ಣ ವಿಚಾರ ಬರ್ಬೇಕಲ್ಲ. ಯಾಕೆ ಇದನ್ನ ಹಂಚ್ಕೊಂತ ಇದೆ ನಿಮ್ಮ ಹತ್ರ ಅಂತಂದ್ರೆ, ಭಾರತದ ಬೆಳ್ಳಿ ಚುಕ್ಕಿ ಅಂತ ಕೇಳಿದ್ರೆ ಯಾರನ್ನಾದ್ರೂ ಹೇಳ್ತಾರೆ. ಬ್ರಿಟಿಷರು ವಿರುದ್ಧ ಹೋರಾಡಿದ ನಮ್ಮ ಭಾರತ ದೇಶದ ಮೊದಲ ಮಹಿಳೆ ಕಿತ್ತೂರು ಚೆನ್ನಮ್ಮನವರು. ಕಿತ್ತೂರು ರಾಣಿ ಚೆನ್ನಮ್ಮನವರು 1778 ಅಕ್ಟೋಬರ್ 23ರಂದು ಭಾರತದ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಅವರು ಚಿಕ್ಕಂದಿನಿಂದಲೇ ಕುದುರೆ ಸವಾರಿ, ಕತ್ತಿ ವರಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದಿರ್ತಾರೆ. ಅವರು ದೇಸಾಯಿ ಮನೆತನದ ರಾಜ ಮಲ್ಲಸರ್ಜಾ ಅವರನ್ನ 15ನೇ ವಯಸ್ಸಲ್ಲಿ ವಿವಾಹ ಆಗ್ತಾರೆ ಅಂತ ನಾವು ಕೇಳಿದಿದ್ವಿ, ಇತಿಹಾಸ ಓದಿದ್ವಿ. ಹಾಗೆ ಅವ್ರ ತಂದೆ ಕಾಕತಿಯ ದೇಸಾಯಿ ದುಳಪ್ ಗೌಡ್ರು. ಚೆನ್ನಮ್ಮ ಎಳೆಯ ವಯಸ್ಸಿನಲ್ಲಿಯೇ ಅಷ್ಟೆಲ್ಲ ಬಿಲ್ವಿದ್ಯೆ ಆಗ್ಲಿ, ಕುದುರೆ ಸವಾರಿ ಇನ್ನೆಲ್ಲ ಕಲಿತು ಒಂದು ಬಲಿಷ್ಠ ರಾಣಿಯಾಗಿ ಮೆರೆದಿರ್ತಕ್ಕಂಥವ್ರು. ಸ್ವಂತ ಮಕ್ಕಳಿಲ್ಲದ ಕಾರಣ ಚೆನ್ನಮ್ಮನವರು ರಾಜನಿಷ್ಠರಾದ ಗುರುಸಿದ್ದಪ್ಪ, ಹಿಮ್ಮತ ಸಿಂಗ, ಸಂಗೊಳ್ಳಿ ರಾಯಣ್ಣ, ನರಸಿಂಗರಾವ್, ಗುರುಪುತ್ರ ಮತ್ತು ಇತರ ಬೆಂಬಲಿಗರ ನೆರವಿನಿಂದ ತಮ್ಮ ದತ್ತಕ ಮೊಮ್ಮಗನಿಗೆ ಪಟ್ಟ ಕಟ್ಟಿದ್ರು. ಅಂದ್ರೆ ಇವತ್ತು ನಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಯಾರನ್ನೆಲ್ಲ ನೋಡ್ತಾ ಇದ್ದೀವಿ, ಎಲ್ಲರ ಇತಿಹಾಸವನ್ನು ಓದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಎಷ್ಟೋ ಹೋರಾಟಗಾರರ ಮೂರ್ತಿ, ವೃತ್ತ, ಸ್ವಚ್ಛಂದವಾಗಿರ್ತಕ್ಕಂಥ ಒಂದು ಸರ್ಕಲ್ ನಮ್ಮ ಕೊಪ್ಪಳದಲ್ಲಿ ಕಾಣಿಸಿರುತ್ತೆ. ವಿಪರ್ಯಾಸ ಅಂತಂದ್ರೆ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ ಸಮಾಜಕ್ಕೆ ಅಂತ ನಾನು ಮಾತಾಡ್ತಾ ಇಲ್ಲ, ದೇಶದ ಬೆಳ್ಳಿ ಚುಕ್ಕಿ ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ಗಮನದಲ್ಲಿರಲಿ. ಫಸ್ಟ್, ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿ ನಮ್ಮ ಕೊಪ್ಪಳದಿಂದ 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಓಜನಹಳ್ಳಿ ಗ್ರಾಮದಲ್ಲಿ ಆಯ್ತು, ವಿಜೃಂಭಣೆಯಿಂದ ಆಯ್ತು. ಅದರಲ್ಲೇ ನಮ್ಮ ಕೊಪ್ಪಳದಲ್ಲಿ ಒಂದು ಮೂರ್ತಿ ಆಗಲಿಲ್ಲ, ಒಂದು ವೃತ್ತ ನಿರ್ಮಾಣ ಆಗಲಿಲ್ಲ. ಎಷ್ಟೋ ಸರಿ ಸಭೆ ಕರೆದ್ರು, ಏನೆಲ್ಲ ಆಯ್ತು ಅಂತ ನೀವು ಕೇಳಿದ್ರಿ, ನಮಗೂ ಸ್ವಲ್ಪ ಮಾಹಿತಿ ಇದೆ. ಅಂದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ರಾಜಕಾರಣ ಮಾಡಲು ಸಮಾಜದವರ ಮತಗಳು ಬೇಕು, ಓಟುಗಳು ಬೇಕು, ಸಹಕಾರ ಬೇಕು. ಅದೇ ಸಮಾಜವನ್ನ ಪ್ರತಿನಿಧಿಸುವ ಭಾರತದ ಬೆಳ್ಳಿ ಚುಕ್ಕಿ ದಿಟ್ಟ ಮಹಿಳೆಯ ವೃತ್ತ ಮಾಡಕ್ಕೆ ಕಷ್ಟ ಆಗುತ್ತೆ. ಇದು ಒಂಥರ ಹೆಂಗಂತಂದ್ರೆ, ನಾನು ನಿಮ್ಗೆ ಬಿಗಿನಿಂಗ್ ಹೇಳಿದೆ, ವಿಜಯ ಅಮೃತರಾಜ್ ಅವರ ಒಂದು ಕೆಲವು 4 ಮಾತುಗಳನ್ನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಆಲ್ರೆಡಿ ಅರ್ಥ ಆಗಿದೆ ಅನ್ಕೋತೀನಿ. ನಾವುಗಳು ಹೇಗಿರ್ಬೇಕು ಅಂತ ಹೇಳಿ ಪಕ್ಕದವರ ಮನೆಯ ಹೊರನ್ನ ನೋಡಿ ಕಲಿಯೋದಲ್ಲ. ನಮ್ಮ ಹಿರಿಯರು ಹೆಂಗಿದ್ರು, ನಮ್ಮ ಹಿರಿಯರು ಯಾವ್ದಾರ ದಾರಿಗಳನ್ನು ಹಾಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಯುವ ಪೀಳಿಗೆ ನಡೆಯುತ್ತೆ. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಲಿಷ್ಠ ಸಮಾಜ ನಿರ್ಮಾಣ ಮಾಡಬೇಕು ಅಂತಂದ್ರೆ ಒಂದು ಲಾಂಛನ ಬೇಕು, ಅಥವಾ ಸಮಾಜವನ್ನು ಪ್ರತಿನಿಧಿಸುವ ಹಿರಿಯರ ಒಂದು ಕುರುಹು ಇರಬೇಕು. ಆಗಿನ ಕಾಲದ ನಾನು ಹೇಳಿದೆ ಪಂಚಮಸಾಲಿ ಸಮಾಜ ಹುಟ್ಟಾಕಿದವರು, ಅವರುಗಳಿಗೆ ಖುಷಿ ಆಗ್ಬೇಕು ಅಂತಂದ್ರೆ ಸಮಾಜ ಒಗ್ಗಟ್ಟಿನಿಂದ ಇರಬೇಕಾಗುತ್ತೆ, ಒಕ್ಕೊರಲಿನಿಂದ ಈ ಒಂದು ಕೆಲಸಕ್ಕೆ ಕೈ ಹಾಕ್ಬೇಕಾಗುತ್ತೆ. ನೀವು ಬರ್ತೀವಿ, 4 ಮಾತು ಹೇಳ್ತೀವಿ, ಹೋಗ್ತೀವಿ ಅನ್ನೋದೆಲ್ಲ
ಹೇಳಿರುವ ಪ್ರತಿಯೊಂದು ಮಾತಿಗೂ ಒಂದು ತೂಕ ಬರಬೇಕು ಅಂತಂದ್ರೆ ಈ ಕಾರ್ಯ ಮೊಟ್ಟ ಮೊದಲು ಆಗ್ಬೇಕು. ಸೊ ಅವತ್ತು ನೆಮ್ಮದಿ ಅನ್ನೋದೊಂದು ಸಿಗುತ್ತೆ. ಹೋರಾಟಗಾರ್ತಿಯ ಒಂದು ಮೂರ್ತಿ ಬೇಕಾಗಿದೆ ನಮ್ಮ ಕೊಪ್ಪಳಕ್ಕೆ ಅಂತ ನಾನು ಮೆನ್ಷನ್ ಮಾಡಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಎಸ್ಪೆಷಲಿ ಸಮಾಜ, ಜಾತಿ, ಧರ್ಮಗಳನ್ನು ತರುವ ಬದಲು ಯಾಕೆ ನಿಮಗೊಂದು ಮಾತು ಎಚ್ಚರಿಸಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಬೇಕಲ್ಲ ಕೊಪ್ಪಳಕ್ಕೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೇಕಲ್ಲ. ಇವತ್ತು ನಾವು ಹುಬ್ಳಿಗೆ ಹೋದ್ರೆ ವೆಲ್ಕಮ್ ಮಾಡ್ತಕ್ಕಂಥ, ಸ್ವಾಗತ ಮಾಡ್ತಕ್ಕಂಥ ಕುದುರೆ ಮೇಲ್ಗಡೆ ಕತ್ತಿಯನ್ನು ಹಿಡ್ಕೊಂಡು ಕುಂತಿರ್ತಕ್ಕಂಥ ಚೆನ್ನಮ್ಮನವರು ನೋಡಿದ್ರೆ ಒಂದು ರೋಮಾಂಚ ಅನ್ಸುತ್ತೆ. ಇಂಥ ಮಹಿಳೆ ಹೋರಾಟ ಮಾಡಿದ್ರು ಬ್ರಿಟಿಷ್ ವಿರುದ್ಧ ಅಂತ ಹೇಳಿ ಹೆಮ್ಮೆ ಅನ್ಸುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಚೆನ್ನಮ್ಮ ಹುಟ್ಟಬೇಕಾಗತ್ತೆ. ರಾಜರ ಕಡೆಯಿಂದ ಆಗದಿರೋ ಕೆಲಸನ ಪ್ರತಿ ಮನೆಯ ಚೆನ್ನಮ್ಮನವರು ಬಂದು ಹೊರಗಡೆ ಬೀದಿ ಇಳಿದು ಮಾಡ್ತಾರೆ ಅಂತಕ್ಕಂಥದ್ದು ಮುಂದಿನ ಭವಿಷ್ಯತ್ತಿನಲ್ಲಿ ಅರ್ಥ ಆಗುತ್ತೆ. ಆ ಮುಂದಿನ ಹಂತಕ್ಕೆ ಅವಕಾಶ ಕೊಡಬಾರ್ದು ಅಂತಂದ್ರೆ, ಅಥವಾ ಅವರಿಗೆ ನೀವು ಉದಾಹರಣೆಗಳಾಗ್ಬೇಕಂತಂದ್ರೆ, ಮೊಟ್ಟ ಮೊದಲಿಗೆ ನೀವು ಕೈ ಜೋಡಿಸಿ ಒಗ್ಗಟ್ಟಿನಿಂದ ಈ ಕೆಲಸ ಮಾಡಲೇಬೇಕಾಗುತ್ತೆ. ಇದೆಲ್ಲ ನಿಮ್ಗೇನ್ ಕಾಣಿಸ್ತಾ ಇದೆಯಲ್ಲ ನೋಡಿ, ಲೈಟಿನ ಕಂಬ ಅಲ್ಲೆಲ್ಲ ವೈರ್ ಹೆಂಗ್ ಬಿದ್ದಿದೆ, ಅದೊಂದು ವೃತ್ತ, ಸಣ್ಣದಾದ ಒಂದು ಕಟ್ಟೆ, ಅಕ್ಕಪಕ್ಕ ಒಂದು ಚರಂಡಿ, ಇಟ್ರಿಕೆ ರಸ್ತೆ, ಚೆನ್ನಮ್ಮನ ವೃತ್ತ. ಅಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಾನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ? ನಮ್ಮಂತ ಯುವಕರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕು?